ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ ಫ್ರಂಟ್ ವಾಲ್ನಲ್ಲಿ ನಿಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ನಲ್ಲಿ ಎಲಿವೇಶನ್ ಡಿಸೈನ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಕೊಟ್ಟಿರುವಂಥದ್ದು. ಇಲ್ಲಿ MS ಟ್ಯೂಬ್ಸ್ ಹಾಗೆ CNC ಕಟಿಂಗ್ ಶೀಟ್ ಮತ್ತು ಫಂಟರ್ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಗೇಟ್ನಲ್ಲಿ. ಗ್ರೌಂಡ್ ಫ್ಲೋರ್ನಲ್ಲಿ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಫ್ಲೋರಿಂಗ್ ಬಂದು ನಿಮಗೆ 15x15 ಡಿಜಿಟಲ್ ಆಂಟಿಸ್ಕಿಡ್ ಟೈಲ್ ಹಾಕಿರುವಂಥದ್ದು. ಇಲ್ಲಿ ಇದು ಬಂದು ನಿಮಗೆ ಬೋರ್ವೆಲ್ ಬರುತ್ತೆ. ಇಲ್ಲಿ ಸಂಪ್ ಬರುವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಗ್ಯಾಸ್ ಕನೆಕ್ಷನ್ಗೆ ಸ್ಟೇರ್ಕೇಸ್ ಕೆಳಗಡೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಈ ಕಡೆ ವೆಸ್ಟ್ ಫೇಸಿಂಗ್ ವಾಲ್ನಲ್ಲಿ ಬರುವಂಥದ್ದು. ಈ ಒಂದು ಪಾರ್ಕಿಂಗ್ ಅಲ್ಲಿ ನಿಮಗೆ 2ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ ನೋಡ್ಬೋದು. ಹಾಗೆ ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ಗೆ ಹೋಗೋದಕ್ಕೆ MS ಡೋರ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 2 ಫೀಟ್ ಸೆಟ್ ಬ್ಯಾಕ್ ಬರುವಂಥದ್ದು. ಇನ್ನು ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ಗೆ ಹೋಗೋದಕ್ಕೆ ಇಲ್ಲಿಂದ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು. ಎಕ್ಸ್ಟೀರಿಯರ್ ಸ್ಟೇರ್ಸ್ ನಲ್ಲಿ ಬಂದು ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ವಾಲ್ನಲ್ಲಿ ಪೂರ್ತಿ ಸ್ಟೇರ್ ಕೇಸ್ ವಾಲ್ನಲ್ಲಿ ಟೈಲ್ ಮತ್ತೆ ಗ್ರಾನೈಟ್ ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ರೈಲಿಂಗ್ಸ್ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿದ್ದಾರೆ. ಪೂರ್ತಿ ನಿಮಗೆ ಫಸ್ಟ್ ಫ್ಲೋರ್ ಮೇನ್ ಡೋರ್ ವರ್ಗು ಪೂರ್ತಿ ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ನಲ್ಲಿ. ಹಾಗೆ ಫ್ಲೋರಿಂಗ್ ಅಲ್ಲಿ ಸೇಮ್ ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಬಂದು ರೈಲಿಂಗ್ಸ್ ಅಲ್ಲಿ ರೋಡ್ ಸೈಡ್ ಫ್ರಂಟ್ ಸೈಡ್ ಟಫ್ ಅಂಡ್ ಗ್ಲಾಸ್ ಆಗಿ SS ಟ್ಯೂಬ್ ಯೂಸ್ ಮಾಡಿರುವಂಥದ್ದು ರೈಲಿಂಗ್ಸ್ ನಲ್ಲಿ. ಮೈನ್ ಡೋರ್ನ ಡಿಸೈನ್ ಒಂದ್ಸರಿ ನೋಡೋಣ. ಅಟ್ಯಾಚ್ಡ್ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು ಎಲ್ ಶೇಪ್ ನಲ್ಲಿ. ಮೇಲೆ ಮತ್ತೆ ರೈಟ್ ಸೈಡ್ ನಲ್ಲಿ ವಿಂಡೋ ಬರುತ್ತೆ. ಈ ಕಡೆ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಟಾಲಿಯನ್ ಫಿನಿಶ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ಫಾಲ್ ಸೀಲಿಂಗ್ ನಲ್ಲಿ ಬಂದು PVC ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಟೀಕುಡ್ ಯೂಸ್ ಮಾಡಿರುವಂಥ ಬಾಸ್ ಕಲ್ಲಾಗೆ ಡೋರ್ ಸಿಗುತ್ತೆ. ಕಾರ್ವಿಂಗ್ ಡಿಸೈನ್ ಡೋರ್ ಮಾಡಿದ್ದಾರೆ ನೋಡಬಹುದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ್ರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಸ್ಕ್ವೇರ್ ಶೇಪ್ ನಲ್ಲಿ ನಿಮಗೆ ಆಲ್ಮೋಸ್ಟ್ ಸ್ಕ್ವೇರ್ ಆಗಿ ಬರುವಂತಹ ಲಿವಿಂಗ್ ಏರಿಯಾ ಬರುತ್ತೆ. ಸ್ಕ್ವೇರ್ ಮೀನ್ಸ್ ಆಲ್ಮೋಸ್ಟ್ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ. ಈ ಕಡೆ ನಿಮಗೆ ರೋಡ್ ಸೈಡ್ಗೆ ನಾರ್ತ್ ಫೇಸಿಂಗ್ ಬಾಲ್ ನಲ್ಲಿ 3 ಶಟರ್ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಮೇನ್ ಡೋರ್ ವಾಲ್ ನಲ್ಲಿ ನಿಮಗೆ TV ಕ್ಯಾಬಿನೆಟ್ ಬರುತ್ತೆ. ಮಾರ್ಬಲ್ ಫಿನಿಶಿಂಗ್ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು TV ಕ್ಯಾಬಿನೆಟ್ ನಲ್ಲಿ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಮತ್ತೆ PVC ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂತಹ ಫಾಲ್ ಸೀಲಿಂಗ್ ಬರುತ್ತೆ. ಸ್ಪಾಟ್ ಲೈಟ್ಸ್ ಹಾಗೆ ಆಂಬಿಯಂಟ್ ಲೈಟಿಂಗ್ ಕೊಟ್ಟಿದ್ದಾರೆ. ಸ್ಟ್ರಿಪ್ ಲೈಟ್ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲಿ TV ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಕಿಚನ್ಗೆ ಹೋಗೋದಕ್ಕೆ ಆರ್ಚ್ ಮಾಡಿರುವಂಥದ್ದು. ಇದು ಕೂಡ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ವುಡನ್ ಫಿನಿಶಿಂಗ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ಮೇಲೆ ಪೂರ್ತಿ ನಿಮಗೆ ಇದು ಗ್ಲಾಸ್ ಬರುತ್ತೆ ಸೈಡ್ ಮತ್ತೆ ಮೇಲಲ್ಲಿ. ಇನ್ನ ಗ್ಲಾಸ್ ಫಿಕ್ಸ್ ಆಗಿಲ್ಲ. ಇಲ್ಲಿ ಬಂದು ಕಾಮನ್ ವಾಶ್ರೂಮ್ ಬರುತ್ತೆ. ಇದೊಂದು ಕಾಮನ್ ವಾಶ್ರೂಮ್ ಕೊಟ್ಟಿರುವಂಥದ್ದು. ಫುಲ್ ರೂಫ್ ಹೈಟ್ವರೆಗೂ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಟೀಕುಡ್ ವಾಸ್ಕಲ್ ಬರುತ್ತೆ. ಇಲ್ಲಿ ಆರ್ಚ್ ನಲ್ಲಿ ಒಳಗೆ ಬಂದ್ರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಮೊದಲು ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 5 ಟ್ಯಾಂಡಮ್ ಬಾಕ್ಸ್ ಆಗಿ ಒಂದು ಪುಲ್ಔಟ್ ಯೂಸ್ ಮಾಡಿದ್ದಾರೆ. ಬಾಕಿ ಎಲ್ಲ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಸ್ಲ್ಯಾಬ್ ನಲ್ಲಿ 20 mm ಗ್ರಾನೈಟ್ ಸ್ಲ್ಯಾಬ್ ಬರುತ್ತೆ. ಸಿಂಕ್ ಇನ್ನ ಇಲ್ಲಿ ಕಟಿಂಗ್ ಆಗಿಲ್ಲ. ಇಲ್ಲಿ ಬಂದು ನಿಮ್ಗೆ 2 ಫೀಟ್ ಕ್ವಾಡ್ಸ್ ಸಿಂಕ್ ಬರುವಂಥದ್ದು. ವಾಲ್ ನಲ್ಲಿ ಪೂರ್ತಿ ಡಿಜಿಟಲ್ ಟೈಲ್ ಹಾಕಿದ್ದಾರೆ. ಒಂದು 2 ಶಟರ್ ವಿಂಡೋ ಕೂಡ ಕೊಟ್ಟಿರುವಂಥದ್ದು ಕಿಚನ್ ನಲ್ಲಿ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಕೂಡ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇನ್ನು ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಕಿಚನ್ ಮತ್ತೆ ಡೈನಿಂಗ್ ಏರಿಯಾ ಪೂರ್ತಿ ಒಂದೇ ಫಾಲ್ ಸೀಲಿಂಗ್ ರನ್ ಮಾಡಿರುವಂಥದ್ದು. POP ನಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಇಲ್ಲಿ ಕಿಚನ್ ಮತ್ತೆ ಡೈನಿಂಗ್ ನ ಸೆಂಟರ್ ನಲ್ಲಿ ನಿಮಗೆ ಪೂಜಾ ರೂಮ್ ಸಿಗುವಂಥದ್ದು. ಪೂರ್ತಿ ಆರ್ಚ್ ಹಾಕಿರುವಂಥದ್ದು. ಕಾರ್ವಿಂಗ್ ಮಾಡಿರುವಂಥ ಟೀಕುಡ್ ಆರ್ಚ್ ಮಾಡಿರುವಂಥದ್ದು ಪೂಜಾಗೆ. ಬಾಸ್ಕಲ್ ಮತ್ತೆ ಡೋರ್ ಕೂಡ ನಿಮಗೆ ಟೀಕುಡ್ ಬರುತ್ತೆ ಪೂಜಾನಲ್ಲಿ. ಇನ್ನು ಫ್ಲೋರಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಪೂಜಾ ರೂಮ್ ಫ್ಲೋರಿಂಗ್ ನಲ್ಲಿ ಸೇಮ್ ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂತಹ ಗ್ರಾನೈಟ್ ಯೂಸ್ ಮಾಡಿದ್ದಾರೆ.
ಸ್ಲ್ಯಾಬ್ ಬಂದು ರಾಕಾ ರೆಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ನಲ್ಲಿ ವಾಲ್ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದರೆ 2x4 ಮಾರ್ಬಲ್ ಫಿನಿಶಿಂಗ್ ವೈಟ್ ಟೈಲ್ ಯೂಸ್ ಮಾಡಿರುವಂಥದ್ದು. ಇನ್ನು ಸೀಲಿಂಗಲ್ಲಿ ನೋಡೋದಾದ್ರೆ ನೀವು ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಗೋಪುರ ಟೈಪ್ ಮಾಡಿರುವಂಥದ್ದು ಫಾಲ್ ಸೀಲಿಂಗ್ ಡಿಸೈನ್. ಇನ್ನು ಪೂಜಾ ಪಕ್ಕದಲ್ಲೇ ನಮಗೆ ಈ ಕಡೆ ಡೈನಿಂಗ್ ಏರಿಯಾ ಸಿಗುತ್ತೆ ನೋಡ್ಬೋದು. ಇದು ಪೂರ್ತಿ ಡೈನಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಕ್ರಾಕರಿ ಯೂನಿಟ್ ಮಾಡಿದ್ದಾರೆ. ಸ್ಲ್ಯಾಬ್ ಕೂಡ ಕೊಟ್ಟಿರುವಂಥದ್ದು. ಒಂದು 2 ಶಟರ್ ವಿಂಡೋ ಸಿಗುತ್ತೆ. ಮೇಲೆ ಲಾಫ್ಟ್ ಸಿಗುವಂಥದ್ದು ಇಲ್ಲಿ. ಹಾಗೆ ಪ್ಯಾಂಟ್ರಿ ಯೂನಿಟ್ ಕೂಡ ಸಿಗುತ್ತೆ ಇಲ್ಲಿ ಕಾರ್ನರ್ ಒಂದು. ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ನ ಡೂಪ್ಲೆಕ್ಸ್ ಹೌಸಲ್ಲಿ ಸಿಗುವಂಥದ್ದು. ಫ್ಲೋರಿಂಗ್ ಬಂದು ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು ಪೂರ್ತಿ ಮನೆಯಲ್ಲಿ ನೋಡ್ಬೋದು. ವೈಟ್ ಕಲರ್ ಡಾಟೆಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇನ್ನು ಇಲ್ಲಿಂದ ನಮಗೆ ಸೆಕೆಂಡ್ ಫ್ಲೋರ್ಗೆ ರೂಮ್ಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಇಂಟೀರಿಯರ್ ಸ್ಟೇರ್ಸ್ ಕೊಟ್ಟಿರುವಂಥದ್ದು. ಸ್ಟೇರ್ಸ್ ಅಲ್ಲಿ ಇಂಟೀರಿಯರ್ ಸ್ಟೇರ್ಸ್ ಅಲ್ಲಿ ಕೂಡ ಸೇಮ್ ಲಿವಿಂಗ್ ಅಲ್ಲಿ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿರುವಂತ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ಸ್ ಇಂದ ಮಾಡಿರುವಂಥದ್ದು. ಇಲ್ಲಿ ಸೆಕೆಂಡ್ ಫ್ಲೋರ್ ನಲ್ಲಿ ನಮಗೆ 2 ರೂಮ್ಗಳು ಸಿಗುತ್ತೆ. ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಅಂತ ನೋಡೋಣ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಕಾಟ್ ಮಾಡಿದ್ದಾರೆ. ಹೆಡ್ ಬೋರ್ಡ್ ಕೂಡ ಮಾಡಿರುವಂಥದ್ದು. ನೀವು ಕುಷನ್ ಬೇಕಾದ್ರೆ ಮಾಡ್ಕೋಬಹುದು, ಪ್ರೊವಿಷನ್ ಇದೆ. ಇಲ್ಲಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ ಹೆಡ್ ಬೋರ್ಡ್ ನಲ್ಲಿ. ಕಾಟ್ನ 2 ಕಡೆ ನಿಮಗೆ ಒಂದ್ ಸೈಡ್ ಅಲ್ಲಿ 2 ಶಟರ್ ಆಗಿ ಒಂದ್ ಸೈಡ್ ಅಲ್ಲಿ ಸಿಂಗಲ್ ಶಟರ್ ವಿಂಡೋ ಬರುತ್ತೆ. ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಆಗಿ ಆಂಬಿಯಂಟ್ ಲೈಟಿಂಗ್ ಕೊಟ್ಟಿರುವಂಥದ್ದು. ಈ ಕಡೆ ಕುಬೇರನ್ ಮೂಲೆ ಕರೆಕ್ಟ್ ನಿಮಗೆ ವಾಸ್ತು ಪ್ರಕಾರ ವಾರ್ಡ್ರೋಬ್ಸ್ ಬರುತ್ತೆ. 6 ಡೋರ್ಸ್ ಓಪನ್ ಟೈಪ್ ಡೋರ್ಸ್ ನ ವಾರ್ಡ್ರೋಬ್ ಬರುತ್ತೆ. ಮೇಲೆ ಲಾಫ್ಟ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಕೂಡ ಅಲ್ಲೇ ಬರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು ನೋಡ್ಬೋದು. ಪೂರ್ತಿ ಕಾಟ್ ವಾರ್ಡ್ರೋಬ್ಸ್ ಟಿವಿ ಕ್ಯಾಬಿನೆಟ್ ಎಲ್ಲ ಬಂದು ನಿಮಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಈ ಕಡೆ ನಿಮಗೆ ಅಟ್ಯಾಚ್ ಬಾತ್ರೂಮ್ಗೆ ಡೋರ್ ಸಿಗುತ್ತೆ. ಬಾತ್ರೂಮ್ನ ಸೆಂಟರ್ ನಲ್ಲಿ ಡೋರ್ ಕೊಟ್ಟಿರುವಂಥದ್ದು. ಒಂದ್ ಸೈಡ್ ನಲ್ಲಿ ನಿಮಗೆ ಡ್ರೈ ಏರಿಯಾ ಬರುತ್ತೆ, ಕಮೋಡ್ ಬರುವಂಥದ್ದು. ಮತ್ತೊಂದು ಸೈಡ್ ನಲ್ಲಿ ವೆಟ್ ಏರಿಯಾ ಬರುವಂಥದ್ದು. ಇಲ್ಲಿ ಪಾರ್ಟಿಷನ್ ಕೂಡ ಮಾಡಿರೋದು ನೋಡ್ಬೋದು. ಇದು ವೆಟ್ ಏರಿಯಾ ಬರುತ್ತೆ, ಶವರ್ ಏರಿಯಾ ಬರುವಂಥದ್ದು. ಇಲ್ಲಿ ಸೆಂಟರ್ ನಲ್ಲಿ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಬರುತ್ತೆ ಇಲ್ಲಿ. ಇನ್ನ ಬಾತ್ರೂಮ್ ಟೈಲ್ ಬಗ್ಗೆ ಹೇಳೋದಾದ್ರೆ ಪೂರ್ತಿ ರೂಫ್ 10 ಫೀಟ್ ಹೈಟ್ ಟೈಲಿಂಗ್ ಮಾಡಿರುವಂಥದ್ದು. ವುಡನ್ ವಿಂಡೋಸ್ ಕೊಟ್ಟಿದ್ದಾರೆ. ಲೋವರ್ಸ್ ಆಗಿ ಎಕ್ಸಾಸ್ಟ್ ಫ್ಯಾನ್ ಕೂಡ ಪ್ರೊವಿಷನ್ ಕೊಟ್ಟಿರುವಂಥದ್ದು ಬಾತ್ರೂಮ್ ವಿಂಡೋನಲ್ಲಿ. ಇನ್ನು ಇಲ್ಲಿಂದ ಹೊರಗೆ ಬಂದ್ರೆ ಇದ್ರ ಆಪೋಸಿಟ್ ಅಲ್ಲಿ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಈ ರೂಮ್ ನಲ್ಲಿ ನಿಮಗೆ 6 ಡೋರ್ಸ್ ಓಪನ್ ಟೈಪ್ ಡೋರ್ಸ್ ನ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ ಸಿಗುತ್ತೆ. ಹಾಗೆ ಈ ರೂಮಲ್ಲಿ ಕೂಡ ಕಾಟ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಸೇಮ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ ಕಾಟ್ ಹಾಗೆ ಹೆಡ್ ಬೋರ್ಡ್ ಬರುತ್ತೆ. ಸೀಲಿಂಗ್ ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಹೆಡ್ ಬೋರ್ಡ್ ನ ಡಿಸೈನ್ ಸರಿ ನೋಡ್ಬೋದು. ಇನ್ನು ಕಾಟ್ ಆಪೋಸಿಟ್ ಅಲ್ಲಿ ನಮಗೆ 3 ಶಟರ್ ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಕಾರ್ನರ್ ಅಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು ನೋಡ್ಬೋದು. ನಾರ್ತ್ ಈಸ್ಟ್ ಕಾರ್ನರ್ಗೆ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದಲ್ಲಿ. ಇಲ್ಲಿ ಬಾಲ್ಕನಿ ಡೋರ್ ಹಾಗೆ ಬಾತ್ರೂಮ್ ಡೋರ್ ಈ ಕಡೆ ಬರುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲೂ ಕೂಡ 10 ಫೀಟ್ ಟೈಲಿಂಗ್ ಮಾಡಿದ್ದಾರೆ. ಎಲ್ಲ ವೆಸ್ಟರ್ನ್ ಕಮೋಡ್ಸ್ ಬರುವಂಥದ್ದು. ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇನ್ನು ಇದು ಬಂದು ನಿಮಗೆ ಬಾಲ್ಕನಿ ಬರುವಂಥದ್ದು. ರೋಡ್ ಸೈಡ್ ನಾರ್ತ್ ಫೇಸಿಂಗ್ ಸೈಡ್ ರೋಡ್ ಕಡೆ ಬರುತ್ತೆ. ಬಾಲ್ಕನಿ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಫ್ಲೋರಿಂಗ್ ನಲ್ಲಿ ಬಂದು ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಇಲ್ಲಿ. ಇನ್ನ ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ ನಲ್ಲಿ ಕೂಡ ನಮಗೆ ರೂಮ್ಸ್ ಇರುವಂಥದ್ದು. ಇಲ್ಲಿ 2 ರೂಮ್ ಸಿಗುತ್ತೆ. ಈ ಕಡೆ ಸೇಮ್ ಮಾಸ್ಟರ್ ಬೆಡ್ರೂಮ್ ಸೈಜ್ ನ ರೂಮ್ ಸಿಗುವಂಥದ್ದು. ಸೇಮ್ ನಿಮಗೆ ಕಾಟ್ ಸಿಗುತ್ತೆ. ಹೆಡ್ ಬೋರ್ಡ್ ಕಾಟ್ನ 2 ಕಡೆ ವಿಂಡೋಸ್ ಬರುತ್ತೆ, ಟೀಕ್ವುಡ್ ವಿಂಡೋಸ್. ಕುಬೇರನ್ ಮೂಲೆ ಕಡೆ ನಿಮಗೆ 6 ಡೋರ್ಸ್ ಓಪನ್ ಟೈಪ್ ಡೋರ್ಸ್ ನ ವಾರ್ಡ್ರೋಬ್ ಆಗಿ ಲಾಫ್ಟ್ ಸಿಗುತ್ತೆ. ಕಾಟ್ ಆಪೋಸಿಟ್ ವಾಲ್ ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಎಲ್ಲ ಲೆದರ್ ಫಿನಿಶ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು ಈ ರೂಮ್ ನಲ್ಲಿ. ಕಾಟ್ ಆಗಿ ವಾರ್ಡ್ರೋಬ್ಸ್ ಎಲ್ಲದರಲ್ಲೂ. ಈ ಕಡೆ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೇಮ್ ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಇದೆ.
ಇನ್ನು ಇದ್ರ ಆಪೋಸಿಟ್ ಅಲ್ಲಿ ಮತ್ತೊಂದು ರೂಮ್ ಬರುತ್ತೆ. ಇದು ಸೇಮ್ ಕೆಳಗಡೆ ನೋಡಿದಾಗೆ ಕಿಡ್ಸ್ ರೂಮ್ ಬರುತ್ತೆ. ಬಟ್ ಇದೊಂದು ರೂಮ್ ನಲ್ಲಿ ನಿಮಗೆ ಕಾಟ್ ಬರೋದಿಲ್ಲ. ಇಲ್ಲೂ ಕೂಡ 6 ಡೋರ್ ಓಪನ್ ಟೈಪ್ ಡೋರ್ಸ್ ನ ವಾರ್ಡ್ರೋಬ್ ಹಾಗೆ ಲಾಫ್ಟ್ ಸಿಗುತ್ತೆ. ಟೀಕುಡ್ ವಿಂಡೋ ಸಿಗೋಂಥ 3 ಶೀಟರ್ನ ಟೀಕುಡ್ ವಿಂಡೋ. ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಸ್ಟಡಿ ಟೇಬಲ್ ಹಾಗೆ POP ಫಾಲ್ ಸೀಲಿಂಗ್ ಸಿಗೋವಂಥದ್ದು. ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಒಟ್ಟಾರೆ ನಿಮಗೆ ಎಲ್ಲ 4 ರೂಮ್ಸ್ಗಳಲ್ಲೂ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಹಾಗೆ ಒಂದು ಕಾಮನ್ ಕೂಡ ಸಿಗುವಂಥದ್ದು ಲಿವಿಂಗ್ ಅಲ್ಲಿ. ಕೆಳಗಡೆ ಫಸ್ಟ್ ಫ್ಲೋರ್ ನಲ್ಲಿ ಇಲ್ಲಿ ಬಾಲ್ಕನಿ ಸಿಗುತ್ತೆ. 2 ರೂಮ್ಗಳಿಗೆ ಬಾಲ್ಕನಿ ಇದೆ. ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುವಂತ ಬಾಲ್ಕನಿ. ಇನ್ನ ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಓಪನ್ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ MS ಇಂದ ಮಾಡಿರುವಂತ ಡೋರ್ ಸಿಗುತ್ತೆ. ಇಲ್ಲಿ ಹೆಡ್ ರೂಮ್ ನಲ್ಲಿ ಗ್ಲಾಸ್ ಬ್ರಿಕ್ಸ್ ಹಾಕಿದ್ದಾರೆ ಸನ್ಲೈಟ್ಗೋಸ್ಕರ. ಇಲ್ಲಿ MS ಡೋರ್ ಇಂದ ನಾವು ಹೊರಗಡೆ ಬಂದ್ರೆ ನಮಗೆ ಟ್ಯಾಂಕ್ ರೂಮ್ ಸಿಗುವಂಥದ್ದು. ಇಲ್ಲೂ ಕೂಡ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಟ್ಯಾಂಕ್ ರೂಮ್ ಹತ್ರ ಇನ್ಲೆಟ್ ಔಟ್ಲೆಟ್ ಆಗಿ ಪವರ್ ಸಾಕೆಟ್ ಕೊಟ್ಟಿರುವಂಥದ್ದು. ಮೇಲೆ ಟ್ಯಾಂಕ್ ಇನ್ಸ್ಟಾಲ್ ಆಗಿದೆ ನೋಡ್ಬೋದು. ಈ ಕಡೆ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿರುವಂಥದ್ದು ವಾಷಿಂಗ್ ಏರಿಯಾ. ಹೆಡ್ರೂಮ್ನ ಒಂದು ಸೈಡ್ ಬಂದು ಪೂರ್ತಿ ಓಪನ್ ಸ್ಪೇಸ್ ಸಿಗುತ್ತೆ. ಇಲ್ಲಿ ಓಪನ್ ಸ್ಪೇಸ್ ಸಿಗುವಂಥದ್ದು. ಇಲ್ಲಿ ಸಿಟ್ಔಟ್ ಬೇಕಾದರೂ ಮಾಡ್ಕೋಬೋದು. ಮೇಲೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ನಾಗರಬಾವಿ ಸರ್ ಎಂ ವಿಶ್ವೇಶ್ವರ ಲೇಔಟ್ ಅಲ್ಲಿ ಬರುವಂತಹ ಬಿಲ್ಡಿಂಗ್ ಇದು. ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಇಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ನಿಮಗೆ 100 ಫೀಟ್ ರೋಡ್ಗೆ ತುಂಬಾ ಹತ್ರ ಇರುವಂಥದ್ದು, ತುಂಬಾ ನಿಯರೆಸ್ಟ್ ಅಲ್ಲಿ ಬರುವಂತ ಬಿಲ್ಡಿಂಗ್ ಇದು. 2030 ನಾರ್ತ್ ಫೇಸಿಂಗ್ ಸೈಟ್ ನಲ್ಲಿ ಕಟ್ಟಿರುವಂಥದ್ದು. BDA ಸೈಟ್ ಬರುತ್ತೆ ಸರ್ ಎಂ ವಿಶ್ವೇಶ್ವರ ಲೇಔಟ್. ಹಾಗೆ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ BDA ಸೈಟ್ ಆಗಿರೋದ್ರಿಂದ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಕೂಡ ಆಗುವಂಥದ್ದು. ಬಿಲ್ಡಿಂಗ್ ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ, ನೀವು ಚೆಕ್ ಮಾಡಬಹುದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.